ಹಲೋ ಹಲೋ. ಹೇಳ್ರಿ ಹೇಳಿ. ಏನೋ ಬಂದಿದ್ದಾನೆ, ಬ್ಯುಸಿ ಆಗೋಗ್ಬಿಟ್ಟೆ. ಒಳಗ್ ಬಂದ್ರ ಅಷ್ಟೇ ಹೇಳ್ರೆ. ಕಾಲ್ ಮಾಡ್ತೀನಿ ಅಂದೆ. ನೀವು ಮಾಡ್ತೀನಿ ಅಂದಿದ್ದು ಎಲ್ಲಿ ಏ ಮಾಡಿದ್ರಿ ನೀವು? ನೀನ್ ಮಾಡ್ತೀನಿ ಅಂದಿದ್ದಲ್ಲೇನಾ? ಅಂತೂ ಇಂತೂ ಸಿದ್ದರಾಮಣ್ಣಂಗೆ ರಾಜೀನಾಮೆ ಕೊಡಿಸ್ಬಿಟ್ಟಲ್ಲ. ಸರ್ಕಾರನೇ ಬಿದ್ದೋಗೋದೋಗಿ ಹೇಳ್ರಿ ನೀವು. ಆ ಅವ್ನ ಮಗದಲ್ಲಿ ಒಂದ್ ಸ್ವಲ್ಪ ನಗು ಇದೆಯಾ ನೋಡಿ ಹೋಗ್ಲಿ. ಮಗು ಇಲ್ಲ ಅಂದ್ರೆ ಈಗ ಎಲ್ಲ ಹೇಳಿದರೆ ಸಾಕು ನನಗೆ ಅಂತ ಕೈ ಮುಗಿತಾನಲ್ಲ. ಏನೇ ಹೇಳಿದ್ರು ಕೇಳಲ್ಲ ಮನುಷ್ಯ ಅಲ್ಲ ಅವನು. ಹಾ ಹಂಗಿಲ್ಲ, ಈಗ ಪ್ರಬುದ್ಧತೆ ವಯಸ್ಸಾಗಿದೆ. ಮಾಡ್ತೀನಿ ನಿಮಗೆ ನೋಡಿರಿ, ಮಾಡ್ತೀನಿ ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಮನ್ಸಲ್ಲೇ. ಏನ್ ಮಾಡಿದ್ರೆ 80 ವರ್ಷ ಇನ್ ಏನು ಇವಾಗ ರಾಜಕೀಯ ತಗೊಳ್ಳೇಬೇಕು, ಸನ್ಯಾಸ, ರಾಜಕೀಯ ಸನ್ಯಾಸ. ಹಂಗಂತ ಅಲ್ಲ ಹೇಳ್ರೆ. ಈಗ ಏನ್ ಹೇಳೋದು, ನೀವು ಎಲೆಕ್ಷನ್ಗೆ ಅಂತ ಒಬ್ರು ಮತದಾರರ ಹತ್ರ ಹೋದಾಗ ನೀವೇನಂತ ಹೇಳಿದ್ರಿ? ಏನಂತ ಹೇಳಿದ್ರು? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ತೋರಿಸ್ಬಿಟ್ಟು ನೀವು ಓಟ್ ತಗೊಂಡು ಗೆದ್ದಿರೋದು. ಡಿ ಕೆ ಶಿವಕುಮಾರ್ ಇದ್ದಲ್ಲ ಜೊತೆಲಿ. ಜೊತೆಗಿದ್ದು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಾನೆ ಘೋಷಣೆ ಮಾಡಿದ್ರಾ? ಅಲ್ಲ, ಕಾಂಗ್ರೆಸ್ ಅಧ್ಯಕ್ಷ ಅಲ್ಲಪ್ಪ. ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಲಿ, ಏನೇ ಆಗಿರ್ಲಿ, ಎ ಅಧ್ಯಕ್ಷ ಆಗಿರ್ಲಿ, ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ ಸಿದ್ದರಾಮಯ್ಯ ತೋರಿಸ್ಬಿಟ್ಟು ನೀವು ಕಾಂಗ್ರೆಸ್ ಅಲ್ಲಿ ಗೆದ್ದಿರೋದು, ಓಟ್ ತಗೊಂಡು ಮುಖ್ಯಮಂತ್ರಿ ಆಗಿರೋದು. ಇಲ್ಲ ಇಲ್ಲ, ಹಂಗೆ ಇಲ್ಲ. ಎಲ್ಲರೂ ಸೇರಿ ಅದು ಏನದು ಸಂಘಟಿತ ಹೋರಾಟ ಹಾಗೆ ಅದು ಇದು ಅಂತಾರೆ ಅವರು. ಸಂಘಟಿತ ಹೋರಾಟ ಬಂದು ಡಿ ಕೆ ಶಿವಕುಮಾರ್ ಅವರೇ ಮಾಡಿರೋದು 100ಕ್ಕೆ 100%. ಹೌದು, ಟೀಮ್ಗಳು ಕಟ್ಟಿ ಅದನ್ನೆಲ್ಲ ಇದು ಮಾಡಿ ಮಾಡ್ದ. ಆದ್ರೆ ಜನ ನೋಡಿರೋದು ಯಾರನ್ನ? ಸಿದ್ದರಾಮಯ್ಯನ. ಹೌದಪ್ಪ, ಸಿದ್ದರಾಮಣ್ಣ ಮಾಸ್ ಲೀಡರು, ಹೌದು ನೋಡ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಯಂಗ್ ಲೀಡರ್ ಅಲ್ಲ. ಸರಿ, ಈಗ ಇಷ್ಟೊಂದು ನೀವು ರಾಜಿ ಮಾಡಿದಿರ, ಎಲ್ಲ ಮಾಡಿದಿರ, ಸಿದ್ದರಾಮಯ್ಯನ ಮುಖದಲ್ಲಿ ನಿನ್ನೆಯಿಂದ ಒಂದ್ ನಗುದ್ ನೋಡಿದಿರ ಎಲ್ಲರೇ? ಅದೇ ಸಾಮಾನ್ಯವಾಗಿ ಎಲ್ಲರಿಗೂ ಬೇಜಾರಲ್ಲೇನಾ ರಾಜಕೀಯ ಹೋಗ್ಬೇಕಂದ್ರೆ? ಬೇಜಾರಲ್ಲ ಹೇಳ್ರೆ. ನೀವು ಒಂದು ಬಣನ ಸಂತೋಷ ಪಡ್ಸಕ್ಕೋಸ್ಕರ ನೀವು ಇನ್ನೊಂದು ಬಣಕ್ಕೆ ನೋವು ಕೊಟ್ಟಾಗ ಅದ್ಯಾವ್ದು ಶಾಶ್ವತ ಇರಲ್ಲ. ಇವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ, ಮಾತುಕತೆಗಳ 2.5 ವರ್ಷ ಅಂತ. ನೀವ್ ಕೇಳಿಸ್ಕೊಂಡಿದ್ರ? ನಾನ್ ಕೇಳಿಸ್ಕೊಂಡಿದ್ನ? ಅಲ್ಲ, ಕೇಳಿಸ್ಕೊಂಡಿಲ್ಲ. ಯಾರು ಕೇಳಿಸ್ಕೊಂಡಿಲ್ಲ, ಯಾರು ನೋಡಿಲ್ಲ. ಇಲ್ಲಾಂದ್ರೆ ನಾವು ಮಾತಾಡಿದ್ವಿ ಅಂತ ಸಿದ್ದರಾಮಯ್ಯ ಹೇಳಿದ್ರ? ಅಲ್ಲ ಸಿದ್ದಣ್ಣ, ಈಗ ಯಡಿಯೂರಪ್ಪನು ಕುಮಾರಸ್ವಾಮಿ ಆದಂಗೆ ಆಗ್ಬಿಡ್ತದೆ. ಅವ ಕುಮಾರಸ್ವಾಮಿ ಕೊಡ್ಲಿಲ್ಲ, ಯಡಿಯೂರಪ್ಪನು ಬಿಜೆಪಿನ ಅಧಿಕಾರ ತಗೊಂಬಂದ್ಬಿಟ್ರಾಗ. ಈಗ ನೀ 100ಕ್ಕೆ 100% ಇವಾಗೂ ಸಹ ಅದೇ ತರಾನೇ ಆಗೋದು. ಅದಕ್ಕೆ ಆ ತರದ ಸಿಚುವೇಶನ್ ಯಾಕೆ ಅಂತ ರಾಹುಲ್ ಗಾಂಧಿ ಕರೆಸಿ ನೋಡ್ರಪ್ಪ ಬಿಟ್ಕೊಟ್ಬಿಡ್ರಿ ಅಂತ ಕೇಳಿದ್ದಾರೆ ನೈಸಾಗಿ. ಬಲವಂತವಾಗಿ ಬಿಟ್ಕೊಟ್ಟಿರೋದು ಈಗ ಅವರು ಬಲವಂತವಾಗಿ. ಅದೇ ಇನ್ನೊಂದ್ 2 ವರ್ಷ ಕಾದ 3 ವರ್ಷ ಮುಗಿದೋಗ್ಬಿಟ್ಟಿದೆ. 2 ವರ್ಷ ಕಾದ್ಬಿಟ್ರೆ ಸಿದ್ದರಾಮಯ್ಯ ಸದ್ಗೆ ವಯಸ್ಸಾಗಿರೋದು. ಅವರು ಕೂಡ ರಿಟೈರ್ಮೆಂಟ್ ತಗೊಳ್ಳೋರು ಮನಸಂತೋಷವಾಗಿ. ಈಗೇನು 78 ವರ್ಷ 80 ವರ್ಷ ಏನ್ ಮಾಡ್ತಾರ? 78 ಆಗ್ಲಿ 88 ಆಗ್ಲಿ ವಯಸ್ಸಾಗಿದೆ ಅನ್ನೋ ತರ ಕಾಣ್ತಿದಾರಾ? ಇಲ್ಲಪ್ಪ, ಇಲ್ಲ, ಚೆನ್ನಾಗಿ ಅವರೇ ನಾಟಿ ಕೋಳಿ ತಿನ್ಕೊಂಡು, ನಾಟಿ ಕೋಳಿ ತಿನ್ಕೊಂಡು, ರಾಗಿ ಮುದ್ದೆ ನಾಟಿ ಕೋಳಿ ತಿನ್ಕೊಂಡು ಒಳ್ಳೆ ಸ್ಟ್ರಾಂಗ್ ಆಗಿ ಇದಾರೆ. ಬಟ್ ಏನಂದ್ರೆ ಎಲ್ಲರಿಗೂ ಚಾನ್ಸ್ ಕೊಡ್ಬೇಕಲ್ಲ, ಮತ್ತೆ ಹೊಸ ನಾಯಕತ್ವ ತರಬೇಕು ಅಂತ ಅದು ಇದು ಎಲ್ಲ ಇದೆ. ನೀವು ಹೊಸ ನಾಯಕತ್ವ ನಿಮ್ಮ ಅಧಿಕಾರ ಮುಂಚೂಣಿಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಫಸ್ಟೇ ಘೋಷಣೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ ನೀವು ಎಲೆಕ್ಷನ್ ಗೆದ್ರೆ ನೀವು ಆ ಕುರ್ಚಿ ಮೇಲೆ ಕುತ್ಕೊಂಡಕ್ಕೆ ಗತ್ತಲ್ಲಿ ಕುತ್ಕೋಬಹುದು. ಅಧ್ಯಕ್ಷರು ಅವ್ರಿಗೆ ಅಧಿಕಾರ ಇಲ್ಲ ಅನ್ನೋದಕ್ಕೆ ಹಿಂಗಾಗುತ್ತಾ? ಕಷ್ಟ ಇದೆ ಹೇಳ್ರೆ. ಕಾಂಗ್ರೆಸ್ ಅಧ್ಯಕ್ಷ ಅವ್ರಿಗೂ ಕೂಡ ರೈಟ್ ಇರುತ್ತೆ. 1000 ಹೇಳಿ ಕಷ್ಟ ಇದೆ. ಯಾಕೆಂದ್ರೆ ಈಗ ಅಟ್ಲೀಸ್ಟ್ 136 ಜನದಲ್ಲಿ 50 ಜನ ಇವ್ರ ಕಡೆಗಿದ್ದು 76 ಜನ ಅವ್ರ ಕಡೆ ಇರ್ತಾರೆ. ಯಾರ ಕಡೆ? ಡಿ ಕೆ ಶಿವಕುಮಾರ್ ಅವ್ರ ಕಡೆ. ಈಗ 50 ಜನದ ಕತೆ ಏನು? ಅದು ಸ್ವಲ್ಪ ಕಷ್ಟನೇ. ಅವ್ರ ಕತೆ ಏನು? ಈಗ ಟಿವಿನಲ್ಲಿ ಒಂದು ನ್ಯೂಸ್ ನೋಡ್ದ. ಏನದ? ಏನು 4 ಸರಿ ಮಿನಿಸ್ಟರ್ ಆದವರು 3 ಸರಿ ಮಿನಿಸ್ಟರ್ ಆದವ್ರನ್ನೆಲ್ಲ ತೆಗೆದಾಕ್ಬಿಡ್ತಾರೆ ಅಂತ ಅವ್ರೆ. ಇವ್ರೆ ಡಿ ಕೆ ಶಿವಕುಮಾರ್ ತೆಗೆದಾಕ್ತಾರೆ ಅಂತ? ಆ ತರ ನ್ಯೂಸ್ ನೋಡ್ದೆ. ಹಂಗ ತೆಗೆದಾಕ್ತಾರೆ ಅಂದ್ರೆ ಈಗ ಪರಮೇಶ್ವರ್ರು, ರಾಜಣ್ಣು, ಮಹದೇವಪ್ಪನು, ಇನ್ನ ಯಾರೋ ಜಾರು ಜಂತು ಇದಾರೆ, ಅವ್ರಿಗೆಲ್ಲ ವಯಸ್ಸಾಗೋಗಿದೆ. ಈಗ ಆಲ್ಮೋಸ್ಟ್ ಘೋಷಣೆ ಆಗೋಯ್ತಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಆಗಿಲ್ಲ. ಟಿವಿನಲ್ಲಿ ನೋಡಿದೆ ಈಗ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ, ಅಭಿಮಾನಿ ದೇವರುಗಳಿಗೆಲ್ಲ ಇದು ಅದು ಅಂತ ಹೇಳ್ತಾ ಇದ್ದಾರೆ. ಸಾಕು ನನಗೆ ಇದ್ ಮಾಡಿದ್ದು ರಾಜಕೀಯ. ಸಿದ್ದರಾಮಯ್ಯ ಮುಂದೆ ಬಂದು ಹೇಳಿಲ್ಲ. ಯಾರ? ಸಿದ್ದರಾಮಯ್ಯ ಮುಂದೆ ಬಂದು ಮೀಡಿಯಾ ಮುಂದೆ ಹೇಳಿದಾರ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳಿದಾರ? ಹೇಳಿದ್ರಲ್ಲ ಈಗ ಜಸ್ಟ್ 3 ಗಂಟೆಯಲ್ಲೇನಾ. ಹೌದಾ? ಓಕೆ. ಅಲ್ಲ ಒಂದ್ ನ್ಯೂಸ್ ಬಂದದ ಈಗ. ಏನೋ 3 ಸರಿ 4 ಸರಿ ಮಿನಿಸ್ಟರ್ಗಳಾದವ್ರನ್ನೆಲ್ಲ ತೆಗೆದಾಕ್ಬಿಡ್ಬೇಕು, ಅವ್ರು ಸಾಕು. ಯಾರು ಹೇಳಿದಾರೆ ಅಂತಲ್ಲ, ಅದೊಂದು ನ್ಯೂಸ್ ಹರಿದಾಡ್ತಾ ಇದೆ. ಅಯ್ಯೋ ಅವೆಲ್ಲ ಸುಮ್ನೆ ಇವ್ರು ಮೀಡಿಯಾದವ್ರು ನಂಬ್ಕೊಂಡ್ರೆ, ಇವ್ರು ಕತೆ ಕಟ್ಕೊಂಡ್ರೆ
ಇವೆಲ್ಲ ಅಲ್ಲ, ಸುಳ್ಳು ಡಾಕ್ಟ್ರೆ. ಅಲ್ಲ ಒಂದ್ ವೇಳೆ ಹಂಗ್ ತೆಗೆದ್ರೆ ಪರಮೇಶ್ವರ್ ಇರಲ್ಲ, ರಾಜಣ್ಣ ಇರಲ್ಲ, ಮಹಾದೇವಪ್ಪನ್ ಇರಲ್ಲ, ಜಾರ್ಜ್ ಅಂತ ಇರಲ್ಲ, ಇನ್ಯಾರೋ ದೇಶಪಾಂಡೆ ಇನ್ಯಾರೋ ಇದಾರಲ್ಲಪ್ಪ ವಯಸ್ಸಾದವರು, ಅವ್ರಿಗೆಲ್ಲ ಮನೆಗೆ ರಿಟೈರ್ಮೆಂಟ್ ಕೊಟ್ಟು ಕಳಿಸ್ಬೇಕಾಗ್ತದೆ. ಈ ಕಾಂಗ್ರೆಸ್ ಸರ್ಕಾರನೇ ಇರಲ್ಲ ಅವಾಗ. ಅಲ್ಲಿ ಏನ್ಕ ಅವ್ರಿಗೆ ಅಷ್ಟು ವಯಸ್ಸಾದ್ಮೇಲೆ ಮನೆಗೆ ಇಲ್ದಿರ ರಾಜಕೀಯ? ಈ ಸಿದ್ದರಾಮಯ್ಯನೇ ಓದ್ತಾವ್ರೆ. ಏನೇ ಆಗಿರ್ಬೋದು ಅಲ್ಲ ಸಿದ್ದಣ್ಣ, ಈಗ ಸಿದ್ದರಾಮಯ್ಯನೇ ರಿಸೈನ್ ಕೊಟ್ಟು ಹೋಗ್ತಿದಾರೆ ಅಂದ್ಮೇಲೆ ಅವರೆಲ್ಲ ಇದ್ಕೊಂಡು ಏನ್ ಮಾಡ್ತಾರ? ಹೊಸವ್ರು ಬರ್ಲಿ ಬಿಡ, ಹೊಸಬ್ರು ಅಲ್ಲ ಬರ್ಲಿ. ಆದ್ರೆ ನಾನು ಹೇಳ್ತಿರೋದು ಏನ್ ಗೊತ್ತಾ, 5 ವರ್ಷ ಇರೋದ್ರಿಂದ 2 ವರ್ಷ ಇತ್ತು. 2 ವರ್ಷ 2 ವರ್ಷದಲ್ಲಿ ಮುಗಿಸಾಕ್ಬಿಟ್ಟು ಆಮೇಲೆ ನೀವು ಕೆಪಿಸಿ ಅಧ್ಯಕ್ಷ ನೀವೇ ಆಗ್ಬಿಟ್ಟು ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಎಲೆಕ್ಷನ್ ಮುಂದೆ ಹೋಗಿ ಗೆದ್ದುಬಿಟ್ಟು ಸೀಟಲ್ಲಿ ಗತ್ತ ಕುತ್ಕೊಂಡಿದ್ರೆ ಇವಾಗ ಬಿಜೆಪಿ ಮಾಡಬೇಕಪ್ಪ. ಯಡಿಯೂರಪ್ಪನ್ ತೆಗಿದಿಲ್ಲ 80 ವರ್ಷ ಅಂತ. 80 ವರ್ಷ ಯಡಿಯೂರಪ್ಪ ಬಿಡ್ರಿ. ಹುಲಿ ರಾಜ ಹುಲಿ ಫೇಸ್ ಮಾಡಕ್ಕೆ ನೋಡಪ್ಪ, ಮಾತ್ ಲೀಡರು ಯಡಿಯೂರಪ್ಪನು ಅಂತವ್ರನ್ನೇ ತೆಗೆದ್ಬಿಟ್ರು, ಕುಳಿಸ್ಬಿಟ್ರು ಸೈಡ್ಗೆ. ಒಂದ್ ಮಾತು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ 100 ಕಾರ್ಯಕ್ರಮಗಳ ಕೊಡ್ಲಿ, ನಾವು ಸಿದ್ದರಾಮಯ್ಯನ ಫ್ಯಾನ್ ಅಲ್ಲ, ಕಾಂಗ್ರೆಸ್ ಫ್ಯಾನ್ ಅಲ್ಲ, ಬಿಜೆಪಿ ಫ್ಯಾನ್ ಅಲ್ಲ, ನಾವು ನರೇಂದ್ರ ಮೋದಿ ಅವ್ರ ಫ್ಯಾನು, ಯೋಗಿ ಆದಿತ್ಯನಾಥ್ ಅವ್ರ ಫ್ಯಾನ್. ನಾನ್ ಹೇಳ್ತಿರೋದು ನಿಮ್ ಜನಾಂಗದವರಲ್ಲಪ್ಪ ಸಿದ್ದರಾಮಣ್ಣ. ಯಾರೇ ಆಗಿರ್ಲಿ, ಸಿದ್ದರಾಮಯ್ಯ ಒಂದು ಕಾರ್ಯಕ್ರಮ ಮಾತ್ರ ನಮಗೆ ಇವತ್ತು ಸಿದ್ದರಾಮಯ್ಯ ಇಷ್ಟಪಡೋ ಕಾರ್ಯಕ್ರಮ ಒಂದೇ. ಯಾವುದು? ಅವರು 2,000 ದುಡ್ಡು ಕೊಟ್ಟಾರೆ, ಫ್ರೀ ಬಸ್ ಮಾಡ್ಯಾರೆ, ಇನ್ನೊಂದ್ ಮಾಡಾರಲ್ಲ, ಅನ್ನ ಭಾಗ್ಯ ಮಾಡಿದ್ದಾರೆ. ಹಸ್ತಿರೋರ್ಗೆ ಗೊತ್ತು ಅನ್ನದ ಬೆಲೆ ಏನು ಅಂತ. ಹೊಟ್ಟೆ ತುಂಬಾ ಉಂಡ್ಬಿಟ್ಟು 60-70 ಸಂಬಳ ತಗೊಂಡು ಓಡಾಡಾಗ ಅದಕ್ಕೆ ಗೊತ್ತಾಗಲ್ಲ ಅವ್ರಿಗೆಲ್ಲ. ಈ ಚಿತ್ರದುರ್ಗದಿಂದ ಆ ಕಡೆ ಹೋಗ್ಬೇಕು, ಉತ್ತರ ಕರ್ನಾಟಕ ಕಡೆ, ಹಸುವಿನ ಬೆಲೆ ಏನು ಅಂತೇಳಿ ಆ ಮಕ್ಕಳಿಗೆ ಗೊತ್ತಾಗುತ್ತೆ, ಅಲ್ಲಿರೋ ಜನಗಳಿಗೆ ಗೊತ್ತಾಗುತ್ತೆ, ಕೂಲಿ ಕಾರ್ಮಿಕರಿಗೆ ಗೊತ್ತಾಗುತ್ತೆ. ಏಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಅವಕ್ಕೆಲ್ಲ ಹಸುವಿನ ಬೆಲೆನೇ ಗೊತ್ತಿರಲ್ಲ. ಆ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಆ ಮನುಷ್ಯ ಬದುಕಿರೋವರೆಗೂ ಸತ್ರು ಕೂಡ ಆ ಮನುಷ್ಯನ ಹೆಸರು ಶಾಶ್ವತವಾಗಿರುತ್ತೆ. ಮುಂಚೆ ಇತ್ತಲ್ಲ, ಎಲ್ಲಿತ್ತು? ತಂದಿದ್ದೆ ಸಿದ್ದರಾಮಯ್ಯ. ಅದಕ್ಕೆ ಮುಂಚೆ 3 ಕೆಜಿ 2 ಕೆಜಿ ಯಾವ್ದಿಲ್ಲ ರೀ. 10 ಕೆಜಿ ಇರೋದನ್ನ 5 ಕೆಜಿ ಮಾಡಿರೋದು ಯಡಿಯೂರಪ್ಪ. ನೀವು ಬೇರೆ ಏನಾರ ಮಾಡಿ, ನಿಮ್ಗೆ 2,000 ಹೆಣ್ಮಕ್ಳಿಗೆ ಕೊಟ್ಟಿರೋ ಅವಶ್ಯಕತೆ ಇಲ್ಲ, ಬಸ್ ಫ್ರೀ ಮಾಡಿರೋ ಅವಶ್ಯಕತೆ ಇಲ್ಲ, ಕರೆಂಟ್ ಬಿಲ್ ಫ್ರೀ ಮಾಡಿರೋದು ಅವಶ್ಯಕತೆ ಇಲ್ಲ, ಅನ್ನ ಭಾಗ್ಯ ಮಾಡಿದಿರಲ್ಲ, ಅದು ನೀವು ಮೆಚ್ಚ ಅಂತ ಕಾರ್ಯಕ್ರಮ. ನೀವೆಲ್ಲ ಚಿಕ್ಕ ಹುಡುಗಿದ್ದಾಗ ಅನ್ನ ದಿನ ಊಟ ಮಾಡ್ತೀರೇನ್ರಿ ನೀವು? ಇಲ್ಲಪ್ಪ, ನಾವಿದ್ದಾಗ ಅನ್ನ ಊಟ ಮಾಡ್ತಿದ್ದೆ ಹಬ್ಬದ ದಿನ ಮಾತ್ರ ರೀ. ವಾರಕ್ಕೊಂದ್ಸರಿ ಹಬ್ಬ ನಮ್ ಕಡೆ. ನೀವು ಸ್ವಲ್ಪ ರಿಚ್ ಆಗಿದ್ರೆ ಅನ್ಸುತ್ತೆ, ವಾರಕ್ಕೊಂದ್ಸರಿ ಊಟ ಮಾಡಿರ್ತೀರ. ನಾನು ಊಟ ಮಾಡಿದ್ದೆ ಪರ್ಟಿಕ್ಯುಲರ್. ನಾನು ಹಬ್ಬಗಳು ಬರ್ಬೇಕು, ತಿಂಗಳಿಗೊಂದ್ಸರಿ ಕಾರ ಹಬ್ಬ, ಬಸನ ಹಬ್ಬ ಅಂತ ಬರೋದು. ಈಗ ನಮ್ಮನೇನು ಬಡವ್ರ ಮನೆ, ಹೆಂಚಿನ ಮನೆ, ಹಸು ಸಾಕ್ತಾ ಇದ್ರು. ಆದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ. ಹಬ್ಬ ಬಂದಾಗ ಅನ್ನ ನೋಡ್ತಿದ್ವಿ ನಾವು ಅಂತ ಮಂದಿಗೆ. ಈಗ ನಾವು ಓದೋ ಟೈಮಲ್ಲಿ ಸ್ಕೂಲಲ್ಲಿ ಊಟ ಆಗ್ಲಿ, ಇನ್ನೊಂದಾಗ್ಲಿ, ಮೊಟ್ಟೆ ಆಗ್ಲಿ ಏನಿರ್ಲಿಲ್ಲ ಅವಾಗ. ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ರೆ ಇಷ್ಟೊತ್ತಿನ ನಾವ್ ಇವಾಗ ಏನೇನೆಲ್ಲ ಇದು ಹೆಂಗ್ ಇರ್ತಿದ್ವೋ. ಇವಾಗ ಬಟ್ಟೆ ಬೇಡ ರೀ, ಊಟಕ್ಕೆ ಒಳ್ಳೆ ಬಟ್ಟೆ ಬೇಡ, ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ರೆ ಸಾಕಾಗಿತ್ತು. ಈಗ ಆ ಭಾಗ್ಯ ಆ ಮನುಷ್ಯ ಕೊಟ್ಟಿದಾನಲ್ಲ, ಆ ಒಂದಕ್ಕೆ ನಾವು ಆ ಮನುಷ್ಯನ ಕೃತಜ್ಞತೆ. ಅಲ್ಲಪ್ಪ, ಈಗ ಸಿದ್ದರಾಮಯ್ಯ ಬಣದವ್ರದ್ದು ಕತೆ ಏನಪ್ಪಾ ಹಂಗಾದ್ರೆ? ಬಣ ಅಂದ್ರೆ ಇನ್ನೇನು ಮಾಡಕ್ಕಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಸರ್ಕಾರ ಇಷ್ಟೊಂದು ಸಿದ್ದರಾಮಯ್ಯನ ಕೈಲಿತ್ತು. ಜಮೀರ್ ಅಹಮದ್ ಆಗ್ಲಿ, ಇನ್ನೊಬ್ರಾಗ್ಲಿ, ಮತ್ತೊಬ್ರಾಗ್ಲಿ ಎಗರಾಡಿದ್ರೆ ನಮ್ಮ ಹುಲಿನೇ ಮುಖ್ಯಮಂತ್ರಿ, ಹಂಗೆ ಹಿಂಗೆ 5 ವರ್ಷ ಅವರೇ, ಇನ್ಯಾರು ಕೆಮ್ಮಕ್ಕಾಗಲ್ಲ ಅಂತಿದ್ರು. ಈಗ ಅವ್ರೇನ್ ಮಾಡ್ತಾರೆ, ಮತ್ತೆ ಈಗ ಡಿ ಕೆ ಶಿವಕುಮಾರ್ ಕಡೆ ಬರ್ಬೇಕೀಗ ಅವರು. ಹಂಗಂತ ಬರ್ತಾರೆ ಸಿದ್ದರಾಮಯ್ಯ ಮಾಡ್ತಾನೆ ಹಂಗೆ ಪೊಲಿಟಿಕ್ಸ್. ಅದನ್ನೇ ಹೇಳ್ತಾರ ನಾನು, ಇವ್ರ ಹತ್ರ ತುಂಬಾ ಕಲಿಯೋದಿದೆ ಸಿದ್ದರಾಮಯ್ಯ ಹತ್ರ. ಇವಾಗ ಅವ್ರಿಗೊಂದು ಆಪ್ಷನ್ ಇದೆ. ಒಟ್ಟು ಏನಂದ್ರೆ ಸಿದ್ದರಾಮಯ್ಯನು ಹೇಳದ ಅಂತೆ ಬಿಟ್ಕೊಟ್ಬಿಟ್ನಪ್ಪ. ಒಂದ್ ವೇಳೆ ಮಾತುಕತೆ ಆಗಿದ್ರೆ ಅದೇ ಡೇಂಜರ್. ಅಲ್ಲ, ಒಂದ್ ವೇಳೆ ಅಲ್ಲಿ ಮಾತುಕತೆ ಆಗಿದ್ರೆ ಆ ಮಾತಕ್ಕೆ ತಕ್ಕಂಗೆ ನಡ್ಕೊಂಡ್ಬಿಟ್ಟಿದ್ದಾನೆ, ಅದು ಗ್ರೇಟ್. ಮಾತುಕತೆ ನಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವ್ರು ಸಿದ್ದರಾಮಯ್ಯ ನನ್ನ ಮಾತು ತಕ್ಕ ನಡೆದೆ ಅಂತ ಅವ್ರು ಹೇಳ್ತಾನೆ ಇಲ್ಲಲ್ರಿ. ಹೇಳ್ತಾರೆ ಬಿಡ, ಅವ್ರು ಕಿತ್ಕೊಂಡಿದ್ದಾರೆ ಅನ್ನೋ ತರ ಇದೆ ಅವ್ರ ಫೀಲು. ಕಿತ್ಕೊಂಡಿದ್ದಾರೆ ಅನ್ನಂತ ಕಿತ್ಕೊಂಡಿದ್ದಾರೆ. ನಿಧಾನಕ್ಕೆ ಹೇಳ್ತಾರೆ, ಅವ್ರು ನಂಗೆ ಹೇಳಕ್ ಆಗಲ್ಲ. ಇವಾಗ ಮೇನು ಅಹಿಂದ ನಾಯಕ ಅಂತ ಹೆಸರು ತಗೊಂಡಿದ್ದಾರೆ ಅವರು. ಮುಸ್ಲಿಂ ಕಡೆ ಸಪೋರ್ಟಿಂಗ್ ಇತ್ತು, ಅದೊಂದು ಅವ್ರು ನನ್ಗೆ ಇಷ್ಟ ಆಗಲ್ಲ. ಕೆಜಿಹಳ್ಳಿ ಗಲಾಟೆ ಅದೆಲ್ಲ ಇದ್ದವ್ರನ್ನೆಲ್ಲ ಮಾಡಿದ್ದಾರೆ. ಅವೆಲ್ಲ ಅದು ನೆನ್ಸ್ಕೊಂಡ್ರೆ ಕೋಪ ಬರುತ್ತೆ. ಅವೆಲ್ಲ ಅಲ್ಲೋ, ಈಗ ಯಾವ್ದೋ ಈ ಹಿಂದೂಗಳದು ಯಾವ್ದೋ ಒಂದು ಸಣ್ಣ ಇಶ್ಯೂ ಇರೋದನ್ನ ಕೇಸ್ ವಾಪಸ್ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಅಟ್ಯಾಕ್ ಮಾಡಿರೋದು ಕೇಸ್ ತಗೊಂಡಿದ್ದಾರೆ. ಹೌದೌದು, ಖಂಡಿತ. ಇವನ್ನೆಲ್ಲ ನೆನ್ಸ್ಕೊಂಡಾಗ ಸಿದ್ದರಾಮಯ್ಯ ಖಂಡಿತ ವಿರೋಧ ಮಾಡ್ತೀವಿ.
ಬಟ್ ಈಗ ಅನ್ನಭಾಗ್ಯ ಇಂಥವೆಲ್ಲ ಬಡವರಿಗೆ ತುಂಬಾ ಕೆಲವು ಕಾರ್ಯಕ್ರಮ ಕೊಟ್ಟಿದ್ದಾನೆ, ಒಂದ್ 2-3 ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮನ ಹಿಂದಿನ ಯಾವ ಮುಖ್ಯಮಂತ್ರಿನೂ ಕೊಡಲಿಲ್ಲ, ಮುಂದೆ ಯಾವ ಮುಖ್ಯಮಂತ್ರಿನೂ ಕೊಡಕ್ಕಾಗಲ್ಲ. ಅಂದ್ರೆ ಅಂತ ಕಾರ್ಯಕ್ರಮಗಳನ್ನ ಮಾಡಿದಾರ ಮನುಷ್ಯ ಚೆನ್ನಾಗಿ ರಾಜಕಾರಣ ಇದಾಗುತ್ತೆ. ಬಟ್ ಮುಂದೆ ನೋಡ್ಬೇಕು ಹೇಳ್ರೆ. ಡಿ ಕೆ ಶಿವಕುಮಾರ್ ಮಾಡ್ತಾರೆ ಹೇಳ, ಆಯಪ್ಪನಿಗೂ ಸಿದ್ದರಾಮಯ್ಯ ಶಿಷ್ಯನೇ ಒಂದ್ ರೇಂಜ್ಗೆ ಎಲ್ಲ ನೋಡ್ಕೊಂಡು ಕಲ್ತಿರ್ತಾರೆ ಅಂತ. ಡಿ ಕೆ ಶಿವಕುಮಾರ್ಗೆ ಎಷ್ಟು ನಾನ್ ಡಿ ಕೆ ಶಿವಕುಮಾರ್ನ ಯಾಕೆ ಇಷ್ಟಪಡ್ತೀವಿ ಗೊತ್ತಾ? ಯಪ್ಪ ಯಾವ್ದೋ ಈ ಎಲ್ಲ ಹೇಳೋರು ಕೊತ್ವಾಲ್ನ ಶಿಷ್ಯ, ಅವನ ಶಿಷ್ಯ, ಇವನ್ ಶಿಷ್ಯ ಅಂತ. ಆದ್ರೂ ಅದಾದ್ಮೇಲೆ ಬೆಳೆದಿದೆಯಲ್ಲ ರಾಜಕೀಯಕ್ಕೆ ಬಂದು ಅವಕಾಶಗಳು ಅವು ಮಾಡ್ಕೊಂಡು ಬೆಳೆದ. ಮತ್ತೆ ಇನ್ನೊಂದೆಲ್ಲ ಒಂದ್ ನ್ಯೂಸ್ ಕೇಳಿದೆ, ಡಿ ಕೆ ಶಿವಕುಮಾರ್ ಸಂಸ್ಕೃತ ಕಲಿಯಕ್ಕೆ ಹೋಗಿ ಕಲ್ತಿದ್ದಾರೆ. ಈ ವಯಸ್ಸಲ್ಲಿ ಕಲಿಯಂತದೇನಿತ್ತಪ್ಪ? ಅದೆಲ್ಲ ಓಕೆ, ಅದೊಂದು ಇನ್ಸ್ಪಿರೇಷನ್ ನನಗೆ. ಹೌದಲ್ಲ, ಡಿ ಕೆ ಶಿವಕುಮಾರ್ ಅಂತವ್ರೋಗಿ ಸಂಸ್ಕೃತ ಕಲ್ತು, ಅವರು ಸಂಸ್ಕೃತ ಕಲ್ತ್ಕೊಂಡ್ರೆ ಅವ್ರಿಗೆ ಯೂಸ್ ಆಯ್ತು, ಇದಾಯ್ತು. ಅದೊಂದು ಐತಲ್ಲ, ಜನಕ್ಕೆ ಏನ್ ಮಾಡ್ತೀರಾ ನೀವು? ಕಲಿಬೇಕು ಅನ್ನೋ ಇಂಟೆನ್ಷನ್ ಇದೆಯಲ್ಲ, ಅದೇ ಇಷ್ಟ ಆಯ್ತು ನನಗೆ. ಓಕೆ, ಬಟ್ ಈ ಜನಕ್ಕೆ ಏನ್ ಮಾಡ್ಬೇಕು ಅದು ಇಂಪಾರ್ಟೆಂಟ್. ಏನ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ಇವಾಗ ನೀವು ಅದೇ ಮಾಡ್ತಾರೆ. ಅದೊಂದು ಈಗ ಯಾವ್ದದು ಬಿಡದಿ ಟೌನ್ಶಿಪ್ ಯಾವ್ದ್ರದ್ದು ಒಂದು ಜನ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಅದು ಹಿಂಗ್ ಸಾಲ್ವ್ ಮಾಡ್ತಾರಪ್ಪ. ಕಷ್ಟ ಇದೆ. ಯಾಕೆಂದ್ರೆ ಕೆಳಗಡೆ ಉಳಿಸಿರೋದು ಕೆಳಗಡೆ ಇಳಿಸಿರೋದು ಸಾಮಾನ್ಯ ಹುಲಿನಲ್ಲ, ಅದು ಹೆಬ್ಬುಲಿ. ಬಟ್ ಅದನ್ನ ನೀವು ಕೆಳಗೆ ಇಳಿಸ್ಬಿಟ್ಟು ನೀವು ಯಾವ ರೇಂಜಿಗೆ ರಾಜಕೀಯ ಮಾಡ್ತೀರಾ, ಯಾವ ರೇಂಜಿಗೆ ಅಧಿಕಾರ ಇದ್ ಮಾಡ್ತೀರಾ ಅನ್ನೋದು ಒಂದು ಕ್ವಶನ್ ಮಾರ್ಕಿನ ಇದು. ಸಿದ್ದಣ್ಣ, ಈ ಸಿದ್ದರಾಮಯ್ಯ ಅವ್ರನ್ನ ಇಳಿಸೋ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಒಳ್ಳೆ ಪ್ರಬುದ್ಧವಾಗಿ ನಡ್ಕೊಂಡ್ರು. ಈಗ ಕಾಲಿಗೆ ಬಿದ್ದಿದ್ದಾರ? ಇಲ್ಲ, ನೋಡಿದೆ, ನಾನು ಫೋಟೋ ನೋಡಿದೆ. ಅದು ನೋಡಿ ಸ್ವಲ್ಪ ನನಗೂ ಖುಷಿ ಆಯ್ತು. ಅದು ಒಂದೇ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ. ಸುಮ್ಮನೆ ಅವಮಾನ ಮಾಡಿ ಕೆಲವರೆಲ್ಲ ನಂದಾಯ್ತು ಗೆದ್ಕಂಡೆ ಅನ್ನೋ ತರ ಇರ್ತಾರೆ. ಹಂಗಲ್ಲ, ಜೊತೆಲಿ ನಡ್ಸ್ಕೊಂಡು ಹೋಗೋಣ ಅಂತಾರ ಕಾಲಿಗೆ ಬಿದ್ದು ತಪ್ಕೊಂಡು ಕುತ್ಕೊಂಡು ಮಾತಾಡಿದ್ದಾರೆ. ಅದೊಂದು 2 ವರ್ಷ ಸಸೂತ್ರಗೆ ಅಧಿಕಾರ ಮಾಡ್ಬೇಕು ಇವ್ರು. ಕಾಂಗ್ರೆಸ್ ಒಂದ್ ನೆಲೆ ಕರ್ನಾಟಕದಲ್ಲಿ ಕಟ್ಕೋಬೇಕು ಅಂದ್ರೆ ಇವ್ರಿಗೆ ಇರೋದು ಒಂದು ಆಪ್ಷನ್ ಏನ್ ಗೊತ್ತಾ? ಸಿದ್ದರಾಮಯ್ಯನ ಹತ್ರ ಸ್ಟೇಟ್ಮೆಂಟ್ ಕೊಡ್ಸ್ಬೇಕು ಇವ್ರು. ಏನಂತ? ನಾವು ಮಾತುಕತೆ ಆಡಿದ್ವಿ, 2 ವರ್ಷ ಅಧಿಕಾರ ಹಂಚಿಕೆ ಮಾಡ್ಕೊಂಡಿರ್ತೀವಿ. ಅವೆಲ್ಲ ಅಂಡರ್ಸ್ಟುಡ್, ಅವೆಲ್ಲ ಬರೋದೇ ಇಲ್ಲ ಮಾತುಕತೆ. ಬರ್ಬೇಕ್ರಿ. ಈಗ ಅವ್ರಿಗೆ ಸಿದ್ದರಾಮಯ್ಯನ ಇಷ್ಟಪಡೋರು ಡಿ ಕೆ ಶಿವಕುಮಾರ್ 8 ಜನ ಇದ್ರೆ ಇವ್ರು ಇಷ್ಟಪಡೋರು 2 ಇರ್ತಾರ? ಅಲ್ಲ, ಎಲ್ಲರಿಗೂ ಇದಾರೆ. ಬಟ್ ಆತರ ಹೇಳಿಕೆಗಳೆಲ್ಲ ಕೊಡಕ್ ಬರಲ್ಲ. ಈಗ ಅಂಡರ್ಸ್ಟುಡ್, ಅದೆಲ್ಲ ಗೊತ್ತಾಗುತ್ತೆ ಎಲ್ಲರಿಗೂ. ಇಲ್ಲ, ನಾನು ಸಂತೋಷದಿಂದಾನೆ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳ್ಬೇಕು ಅಟ್ಲೀಸ್ಟ್. ಅದು ಹೇಳಿದ್ದಾರೆ, ಸಂತೋಷದಿಂದ ನಾನು ಬಿಟ್ಕೊಟ್ಟಿದ್ದೀನಿ. ಆಗ್ಲಿ, ಡಿ ಕೆ ಶಿವಕುಮಾರ್ ಅವರು ಆಗ್ಲಿ, ಅವ್ರವ್ರು ಒಳ್ಳೆ ಆಡಳಿತ ನಡೆಸ್ತಾರೆ, ಒಳ್ಳೇದಾಗ್ಲಿ ಅಂತ ಒಂದ್ ಮಾತನ್ನಾದ್ರು ಹೇಳ್ಬೇಕು. ಹೇಳಿಲ್ಲ, ಹೇಳಿರ್ಬೇಕು. ಏನು ಇನ್ನೊಮ್ಮೆ ಸಿದ್ದರಾಮಯ್ಯ ಮಾತಾಡ್ತಾ ಇದ್ರು, ಹೇಳಿರ್ತಾರೆ. ಡಿ ಕೆ ಶಿವಕುಮಾರ್ ಪಕ್ಕದಲ್ಲೇ ಇದ್ದಿದ್ದು. ಹೊಲದಲ್ಲಿ ಇದೀವ್ರಿ, ನಾವು ಕೆಲ್ಸಕ್ಕೆ ಬಂದಿದೀನಿ, ನೋಡೋಣ. ಮನೆಗೆ ಹೋಗಿ ನ್ಯೂಸ್ ಹಾಕೊಂಡು ನೋಡ್ತೀನಿ. ಇಲ್ಲಿ ಬಿಸಿಲಲ್ಲಿ ನಾವು ಮೂಟೆ ಹೊರ್ತಾ ಇದೀವಿ, ಸಾಯಂಕಾಲ ಹೋಗಿ ನೋಡ್ತೀವಿ. ಆಯ್ತು ಬಿಡಪ್ಪ ಸಿದ್ದಣ್ಣ, ಏನ್ ಮಾಡ್ತಾರೆ ಅಂತ ನೋಡೋಣ. ಬಟ್ ನೋಡೋಣ ಹೇಳ್ರಿ, ಮುಂದೆ ಕಾದ್ ನೋಡೋಣ. ಸರಿ ಸರಿ ಹೇಳ್ರಿ, ಸರಿ.